ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಆತನ ಪಟಾಲಂ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. ಇನ್ನು ದರ್ಶನ್ ಅನ್ನ ಇವತ್ತು ಪೊಲೀಸ್ ಕಸ್ಟಡಿಗೆ ಕೇಳಲಿಲ್ಲ ಪೊಲೀಸರು ಅಥವಾ ಸರ್ಕಾರದ ಪರ ವಕೀಲರು ಪೊಲೀಸ್ ಕಸ್ಟಡಿ ಕೇಳಲಿಲ್ಲ. ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ದರ್ಶನ್ ಮತ್ತು ಗ್ಯಾಂಗ್ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು 11 ಕಾರಣಗಳನ್ನು ಕೊಟ್ಟಿದ್ದಾರೆ. ಘಟನೆಯ ಪಿನ್ ಟು ಪಿನ್ ಮಾಹಿತಿಯನ್ನು ಪೊಲೀಸ್ ಇಲಾಖೆ ನ್ಯಾಯಾಲಯಕ್ಕೆ ವಿವರಿಸಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿ 3 ಆರೋಪಿಗಳಿಗೆ ಜೈಲು ವಾಸ ಫಿಕ್ಸ್ ಆಗಿದೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇವತ್ತು ಕಸ್ಟಡಿ ಕೇಳಲಿಲ್ಲ, ಆದರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಡಲಾಯಿತು. ಸೊ ಆ ಕಾರಣಗಳೇನು? ಪ್ರಕರಣದಲ್ಲಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ರಿಕ್ವೆಸ್ಟ್ ಮಾಡಿಕೊಂಡ್ರು ನ್ಯಾಯಾಧೀಶರ ಮುಂದೆ. ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ಸೂಕ್ತ ಸಾಕ್ಷ್ಯಗಳು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದೆ. ಈ 4 ಮಂದಿಯೂ ಕೂಡ ರೇಣುಕಾಸ್ವಾಮಿ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ತೀರಾ ಅಮಾನುಷವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಇನ್ನು ದರ್ಶನ್ ಮತ್ತು ಆತನ ಗ್ಯಾಂಗು ನೆಲದ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದ ರೀತಿಯಲ್ಲಿ ವರ್ತಿಸಿದೆ ಅನ್ನೋದನ್ನು ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. A1 ಪವಿತ್ರ ಗೌಡ ಪ್ರಚೋದನೆಯಿಂದಾಗಿ ದರ್ಶನ್ ಆ್ಯಂಡ್ ಬಳಗ ಅಥವಾ ದರ್ಶನ್ ಆ್ಯಂಡ್ ಟೀಮ್ ಈ ಕೃತ್ಯವನ್ನು ಎಸಗಿದೆ. ಕೊಲೆ ಮಾಡೋದಕ್ಕೆ ಒಳಸಂಚು ರೂಪಿಸಿ ಕಿಡ್ನ್ಯಾಪ್ ಮಾಡಲಾಗಿದೆ ರೇಣುಕಾಸ್ವಾಮಿಯನ್ನು. ನಂತರ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ಈ ಕೃತ್ಯವನ್ನು ಎಸಗಿದ್ದಾರೆ. ಈ ಕೇಸ್ನಲ್ಲಿ ಎಲ್ಲರಿಗೂ ಕೂಡ ಕೊಲ್ಲುವ ಸಮಾನ ಉದ್ದೇಶ ಇತ್ತು, ಅಂದರೆ ಕಾಮನ್ ಇಂಟೆನ್ಷನ್ ಇತ್ತು ಆರೋಪಿಗಳಿಗೆ. ಅಂದರೆ ಯಾರೋ ಆರೋಪಿ ಬಂದು ಮಧ್ಯದಲ್ಲಿ ಲಾಕ್ ಆಗಿರೋದು ಅಥವಾ ದರ್ಶನ್ ನಾನು ಬುದ್ಧಿ ಹೇಳೋದಕ್ಕೆ ಹೋದೆ, ನಾನು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಇಲ್ಲ. ಈ ಕೇಸ್ನಲ್ಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕಂಡುಕೊಂಡಂಥ ಸತ್ಯ ಎಲ್ಲರ ಇಂಟೆನ್ಷನ್ ಕೊಲ್ಲೋದೇ ಆಗಿತ್ತು, ಉದ್ದೇಶ ಮೋಟಿವ್ ಕೊಲ್ಲೋದೇ ಆಗಿತ್ತು ಅನ್ನೋದನ್ನು ಪೊಲೀಸರು ಇವತ್ತು ರಿಮಾಂಡ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಸಾಕ್ಷ್ಯನಾಶಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಮಾಡಿರೋದು ಕೂಡ ತನಿಖೆಯಲ್ಲಿ ದೃಢಪಟ್ಟಿದೆ. A2 ದರ್ಶನ್ ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಬಳಕೆ ಮಾಡಿದ್ದಾರೆ. ದರ್ಶನ್ ಹಣ ಬಳಸಿರೋದು ಕೂಡ ನಮ್ಮ ತನಿಖೆಯಲ್ಲಿ ದೃಢಪಟ್ಟಿದೆ ಅಂತ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೃತ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ತಾಂತ್ರಿಕ, ಟೆಕ್ನಿಕಲ್, ಭೌತಿಕ ಅಂದರೆ ಫಿಸಿಕಲ್ ಎವಿಡೆನ್ಸ್, ಇನ್ನು ವೈಜ್ಞಾನಿಕ ಸಾಕ್ಷಿ ಸೈಂಟಿಫಿಕ್ ಎವಿಡೆನ್ಸ್ ಇದೆ ನಮ್ಮ ಬಳಿ. ಇನ್ನು ಈ ಆರೋಪಿಗೆ ಅಭಿಮಾನಿಗಳ ಬಳಗ ಇದೆ, ಅವರಿಂದಲೂ ಕೂಡ ಪೊಲೀಸರಿಗೆ ಬೆದರಿಕೆ ಬರ್ತಾ ಇದೆ. ಇದನ್ನು ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ನಮ್ಮಣ್ಣ ಅಮಾಯಕ, ನಮ್ಮಣ್ಣನ ಬಿಟ್ಟುಬಿಡಿ ಅಂತೆಲ್ಲ ಇದ್ದಬದ್ದವರಿಗೆಲ್ಲ ಬೆದರಿಕೆ ಹಾಕ್ತಿದ್ರಲ್ಲ, ಅವರಿಂದಾಗಿ ದರ್ಶನಿಗೆ ಸಮಸ್ಯೆನೇ ಆಗಿರೋದು. ಇವರ ಅಭಿಮಾನದ ಅತಿರೇಕ ಇದೆಯಲ್ಲ, ಆ ಅಭಿಮಾನದ ಅತಿರೇಕ ದರ್ಶನಿಗೆ ಸಮಸ್ಯೆಯನ್ನೇ ತಂದು ಹಾಕಿದೆ. ಸೊ ಈ ಎಲ್ಲ ಕಾರಣಗಳನ್ನು ಕನ್ಸಿಡರ್ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ SPP ಪ್ರಸನ್ನ ಕುಮಾರ್ ಇವತ್ತು ರಿಕ್ವೆಸ್ಟ್ ಮಾಡಿದರು. ಅದನ್ನು ಒಪ್ಪಿ ಪುರಸ್ಕರಿಸಿ ಆರೋಪಿಗಳ ಪೈಕಿ 4 ಮಂದಿ, ಉಳಿದವರು ಈಗಾಗಲೇ ಜೈಲಲ್ಲಿದ್ದಾರೆ, 4 ಮಂದಿಯನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಯಿತು. ಇಲ್ಲಿ ಇನ್ನೊಂದು ರಿಕ್ವೆಸ್ಟು ಕೂಡ ಪ್ರಾಸಿಕ್ಯೂಷನ್ ಪರ ಬಂತು. ಅದು ಯಾವುದು ಅಂತಂದರೆ, ಆರೋಪಿಗಳು ಕಾಮನ್ ಇಂಟೆನ್ಷನಿಂದ ಈ ಕೃತ್ಯವನ್ನು ಎಸಗಿದವರು, ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದವರು. ಅವರು ಜೈಲಲ್ಲಿ ಜೊತೆಗಿದ್ದರೆ ಸಮಸ್ಯೆ ಆಗಿಬಿಡುತ್ತೆ, ಅಲ್ಲೂ ಕೂಡ ಏನಾದರೂ ಸಂಚು ರೂಪಿಸುವಂಥ ಸಾಧ್ಯತೆ ಇದೆ. ಆರೋಪಿಗಳ ಪೈಕಿ ಕೆಲವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದರು ನ್ಯಾಯಾಲಯಕ್ಕೆ. ಅಂದರೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಪ್ರಿಸನ್ನು, ಅಂದರೆ ಕೇಂದ್ರ ಕಾರಾಗೃಹ ಅದು. ಅದರಲ್ಲಿ ಕೆಲ ಆರೋಪಿಗಳನ್ನು ತುಮಕೂರಿನ ಡಿಸ್ಟ್ರಿಕ್ಟ್ ಪ್ರಿಸನ್ನಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೇಳಿದ್ದಾರೆ. ಅಂದರೆ ಜಿಲ್ಲಾ ಕಾರಾಗೃಹಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಅದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು, ಇಲ್ಲ ಅಂತ. ಬಟ್ ಇದು ಸೋಮವಾರಕ್ಕೆ ಅದು ವಿಚಾರಣೆ ಮಾಡೋಣ ಅಂತ ನ್ಯಾಯಾಧೀಶರು ತಿಳಿಸಿದ್ರಿಂದ ಇದರ ವಿಚಾರಣೆ ಅಂದರೆ ಬೇರೆ ಯಾವುದೂ ಅಲ್ಲ, ಯಾರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಯಾರನ್ನು ಸ್ಥಳಾಂತರಿಸಬೇಕು ಜೈಲಿಂದ, ಪರಪ್ಪನ ಅಗ್ರಹಾರದಿಂದ ಯಾರನ್ನು ಎಲ್ಲಿಗೆ ಕೊಂಡೋಗಬೇಕು, ಯಾಕೆ ಕೊಂಡೋಗಬೇಕಾ ಬೇಡವಾ, ಇದೆಲ್ಲವೂ ಸೋಮವಾರ ಡಿಸೈಡ್ ಆಗಬಹುದು ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.